ಧುರಂಧರ್ 2 ಸಿನಿಮಾ ಆದ್ಮೇಲೆ ಮುಂದೇನು? ರಣವೀರ್ ಸಿಂಗ್ ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ? ರಣವೀರ್ ಸಿಂಗ್ ಕೈಯಲ್ಲಿ ಎಷ್ಟು ಸಿನಿಮಾಗಳಿವೆ? ರಣವೀರ್ ಕತೆ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ಧುರಂಧರ್ 2 ಈ ಸಿನಿಮಾ ಇವತ್ತಿಗೂ ಥಿಯೇಟರ್ನಲ್ಲಿ ಸಿಕ್ಕಾಬಟ್ಟೆ ಓಡ್ತಾ ಇದೆ. ಅದು ಯಾವ ಲೆವೆಲ್ಗೆ ಅಂದ್ರೆ ಸಾವಿರಾರು ಕೋಟಿ ಹಣ ಗಳಿಸುವಷ್ಟು. ರಣವೀರ್ ಸಿಂಗ್ ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದೊಂದು ಫ್ರೇಮ್ನಲ್ಲೂ ಕೂಡ ಅವರ ನಟನೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತಹದ್ದು. ಕೋಟಿ ಕೋಟಿ ಹಣ ಬಾಚುತ್ತಿರುವ ಧುರಂಧರ್ 2 ಸಿನಿಮಾ ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಅಲ್ಲಿರುವಂತಹ ಒಂದು ಸಿನಿಮಾ. ಹಾಗಾದ್ರೆ ಧುರಂಧರ್ 2 ಬಳಿಕ ರಣವೀರ್ ಸಿಂಗ್ ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ? ಈ ಒಂದು ವಿಚಾರ ಅವರ ಅಭಿಮಾನಿಗಳಲ್ಲಿ ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇದೆ. ಧುರಂಧರ್ ಹಾಗೂ ಧುರಂಧರ್ 2 ಸಿನಿಮಾ ಬ್ಲಾಕ್ ಬಾಸ್ಟರ್ ಸಿನಿಮಾ. ಬಾಲಿವುಡ್ ಮಾತ್ರವಲ್ಲ, ಇಡೀ ಭಾರತ ದೇಶದಲ್ಲೇ ಈ ಎರಡೂ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನ ಕಾಣ್ತಿರುವಂತಹ ಸಿನಿಮಾ. ಈ ಯಶಸ್ಸನ್ನ ಹಾಗೆ ಉಳಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ನಟ ರಣವೀರ್ ಸಿಂಗ್ ಅವರು ಒಂದಷ್ಟು ಸ್ಟ್ರಾಟಜಿಯನ್ನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಅಂದ್ರೆ ತಮ್ಮ ಮುಂಬರುವಂತಹ ಪ್ರಾಜೆಕ್ಟ್ಗಳು ಯಾವ ರೀತಿ ಇರಬೇಕು ಅಂತಂದ್ರೆ ಧುರಂಧರ್ 2 ಸಿನಿಮಾವನ್ನು ಕೂಡ ಮೀರಿಸುವಂತಹ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ರಣವೀರ್ ಸಿಂಗ್ ಅವರ ಒಂದು ಆಲೋಚನೆ. ಹಾಗಾದ್ರೆ ಧುರಂಧರ್ 2 ಸಿನಿಮಾ ಆದಮೇಲೆ ರಣವೀರ್ ಸಿಂಗ್ ಯಾವ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಧುರಂಧರ್ ಹಾಗೂ ಧುರಂಧರ್ 2 ಯಶಸ್ಸಿನ ಬಳಿಕ ರಣವೀರ್ ಸಿಂಗ್ ಮುಂದಿನ ಸಿನಿಮಾಗಳ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ. ರಣವೀರ್ ಸಿಂಗ್ ಧುರಂಧರ್ 2, ಧುರಂಧರ್ ಹಾಗೂ ಈ ಎರಡೂ ಸಿನಿಮಾಗಳನ್ನ ಮೀರಿಸುವಂತಹ ಒಂದು ಸಿನಿಮಾವನ್ನ ಮಾಡಬೇಕು ಅಂತಂತೇಳಿ ರಣವೀರ್ ಸಿಂಗ್ ಅವರು ಈಗಾಗಲೇ ಸ್ಕ್ರಿಪ್ಟ್ ಆ ಒಂದು ವಿಚಾರಕ್ಕೆ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ತಿದ್ದಾರೆ. ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ, ಯಾರ ನಿರ್ದೇಶನದಲ್ಲಿ ಕಾಣಿಸ್ಕೊಳ್ತಾರೆ, ಹೀಗೆ ಒಂದಷ್ಟು ಪ್ರಶ್ನೆಗಳು ಅವರ ಅಭಿಮಾನಿಗಳಲ್ಲಿ ಈಗ ಮೂಡಿರುವಂತಹದ್ದು. ರಣವೀರ್ ಸಿಂಗ್ ಕೂಡ ಧುರಂಧರ್ 2 ಈಗಾಗಲೇ ಸಾವಿರಾರು ಕೋಟಿ ಹಣವನ್ನ ಗಳಿಸಿರುವಂತಹ ಸಿನಿಮಾ, ನಾನೇ ಆ ಸಿನಿಮಾವನ್ನ ಬೀಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಈಗ ರಣವೀರ್ ಸಿಂಗ್ ಅವರು ಕೂಡ ಇಟ್ಕೊಂಡಿರುವಂತದ್ದು. ಸೊ ಹಾಗಾಗಿ ಅವರ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಈಗಾಗಲೇ ಸಾಕಷ್ಟು ನಿರೀಕ್ಷೆ ಕೂಡ ಹುಟ್ಟಿರುವಂತಹದ್ದು. ಧುರಂಧರ್ ಸಿನಿಮಾ ರಣವೀರ್ಗೆ ನೇಮು ಪೇಮು ಎಲ್ಲವನ್ನೂ ತಂದುಕೊಟ್ಟಂತಹ ಸಿನಿಮಾ. ಧುರಂಧರ್ ಯಶಸ್ಸು ಇನ್ನೂ ಕೂಡ 5 ವರ್ಷ ಇಂಡಸ್ಟ್ರಿಯಲ್ಲಿ ಅವರನ್ನ ಉಳಿಯುವಂತೆ ಮಾಡಿರುವಂತಹದ್ದು. ಹಾಗಾದ್ರೆ ಅವರ ಮುಂದಿನ ಪ್ರಾಜೆಕ್ಟ್ಗಳು ಯಾವ್ಯಾವು? ರಣವೀರ್ ಕೈಯಲ್ಲಿ ಸದ್ಯ 2 ಸಿನಿಮಾಗಳಿವೆ. ನಂಬರ್ 1 ಡಾನ್ 3, ನಂಬರ್ 2 ಪ್ರಳಯ್. ಈ ಎರಡೂ ಸಿನಿಮಾಗಳು ರಣವೀರ್ ಸಿಂಗ್ ಅವರ ಮೇಲೆ ಒಂದಷ್ಟು ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿರುವಂತಹ ಸಿನಿಮಾಗಳು. ಈ ಎರಡೂ ಸಿನಿಮಾಗಳಲ್ಲಿ ರಣವೀರ್ ಸಿಂಗ್ ಯಾವ ಪಾತ್ರವನ್ನ ಮಾಡ್ತಾರೆ, ಅವರ ಲುಕ್ ಹೆಂಗಿರುತ್ತೆ, ಅವರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಯಾವ ರೀತಿಯಾದಂತಹ ಕಥೆಯನ್ನ ಆಯ್ಕೆ ಮಾಡ್ಕೊಳ್ತಾರೆ, ಈ ಎರಡೂ ಸಿನಿಮಾಗಳು ಎಷ್ಟು ಏನು ಅಮೌಂಟ್ ಅನ್ನ ದುಡಿತವೆ. ಸೊ ಈ ಎಲ್ಲಾ ವಿಚಾರಗಳ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿಯನ್ನ ಈಗಾಗಲೇ ಬಾಲಿವುಡ್ ನಲ್ಲಿ ಬಿಲ್ಡ್ ಮಾಡಿರುವಂತಹದ್ದು. ಸೊ ರಣವೀರ್ ಸಿಂಗ್ ನಟನೆಯ ಡಾನ್ 3 ಸಿನಿಮಾ ಸೆಟ್ ಏರುವುದೇ ಅನುಮಾನ ಅಂತೇಳಿ ಒಂದಷ್ಟು ಜನರು ಹೇಳ್ತಾ ಇದ್ದಾರೆ. ಜೊತೆಗೆ ಅವರ ಪ್ರಳಯ್ ಸಿನಿಮಾ ಕೂಡ, ಆ ಸಿನಿಮಾ ಬಗ್ಗೆನೂ ಕೂಡ ಒಂದಷ್ಟು ನಿರೀಕ್ಷೆಯನ್ನ ಮೂಡಿಸಿರುವಂತಹದ್ದು. ಈ ಎರಡೂ ಸಿನಿಮಾಗಳು ಒಂದಷ್ಟು ಅಡೆತಡೆಗಳನ್ನ ಎದುರಿಸ್ತಾ ಇದೆ ಎಂಬ ವದಂತಿಗಳು ಕೂಡ ಈಗ ಬಾಲಿವುಡ್ ನಲ್ಲಿ ಹಬ್ಬಿರುವಂತಹದ್ದು. ಆದ್ರೆ ಈ ಎಲ್ಲಾ ಊಹಾಪೋಹಗಳಿಗೆ ಸದ್ಯ ಈಗ ಬ್ರೇಕ್ ಬಿದ್ದಿರುವಂತಹದ್ದು. ಈ ಸಿನಿಮಾ ಅಂದ್ರೆ ಪ್ರಳಯ್ ಸಿನಿಮಾ, ಡಾನ್ 3 ಒಂದಷ್ಟು ಆ ಸ್ಕ್ರಿಪ್ಟ್ ಬೇರೆ ಬೇರೆ ಒಂದಷ್ಟು ಕಾರಣಗಳಿಂದ ಒಂದು ಸ್ವಲ್ಪ ತಡವಾಗಬಹುದು. ಆದ್ರೆ ಪ್ರಳಯ್ ಸಿನಿಮಾ ನಿಗದಿತ ವೇಳಾಪಟ್ಟಿಯಂತೆ ಆಗಸ್ಟ್ 2026ರಲ್ಲಿ ಶೂಟಿಂಗ್ ಅನ್ನ ಶುರು ಮಾಡ್ತೀವಿ ಅಂತೇಳಿ ಈಗಾಗಲೇ ಚಿತ್ರದ ತಂಡದಿಂದ ಈಗ ಮಾಹಿತಿಯೊಂದು ಈಗ ಹೊರಬಿದ್ದಿರುವಂತಹದ್ದು. ಧುರಂಧರ್ ಫ್ರಾಂಚೈಸಿಯ ಯಶಸ್ಸಿನ ನಂತರ ರಣವೀರ್ ಸಿಂಗ್ ಯಾವ ಸಿನಿಮಾ ಒಪ್ಕೊಳ್ತಾರೆ ಎನ್ನುವ ಕುತೂಹಲ ಭಾರಿ ಇತ್ತು. ಹೀಗಿರುವಾಗಲೇ ಅವರು ನಿರ್ದೇಶಕ ಜೈ ಮೆಹ್ತಾ ಅವರ ಪ್ರಳಯ್ ಸಿನಿಮಾದಲ್ಲಿ ನಟಿಸೋ ಮಾಹಿತಿ ಈಗ ಹೊರಬಿದ್ದಿರುವಂತಹದ್ದು.
ನಿರ್ದೇಶಕ ಹಾಗೂ ರಣವೀರ್ ಸಿಂಗ್ ಮಧ್ಯೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಇದೆ ಅಂತ ಹೇಳಲಾಗ್ತಿತ್ತು. ಇದರಿಂದ ಸಿನಿಮಾ ಸ್ಥಗಿತ ಆಗಿತ್ತು ಅಂತ ಹೇಳಿ ಒಂದಷ್ಟು ವರದಿಗಳು ಕೂಡ ಆಗಿತ್ತು. ಆದರೆ ಈ ಎಲ್ಲಾ ವಿಚಾರಗಳಿಗೂ ಈಗ ಚಿತ್ರತಂಡ ಫುಲ್ ಸ್ಟಾಪ್ ಇಟ್ಟಿರುವಂತಹದ್ದು. ಚಿತ್ರತಂಡದ ಆಪ್ತ ಮೂಲಗಳು ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಯಾವುದೇ ಒಂದು ಸಣ್ಣ ರಿಯಾಕ್ಷನ್ ಕೂಡ ಮಾಡ್ತಾ ಇಲ್ಲ. ಅಂದ್ರೆ ಯಾರಾದರೂ ಒಂದು ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಅದಕ್ಕೆ ನಿರಾಕರಣೆಯ ಉತ್ತರವನ್ನು ಕೂಡ ಕೊಡ್ತಿರುವಂತಹದ್ದು. ಪ್ರಳಯ ಚಿತ್ರದ ಬಗ್ಗೆ ಈಗಾಗಲೇ ಒಂದಷ್ಟು ವರದಿಗಳು ಕೂಡ ಕೇಳಿ ಬಂದಿರೋದೆಲ್ಲ ಅದೆಲ್ಲವೂ ಕೂಡ ಸುಳ್ಳು. ರಣವೀರ್ ಮತ್ತೆ ನಿರ್ದೇಶಕ ಜೈ ಮೆಹ್ತಾ ಅವರು ಸ್ಕ್ರಿಪ್ಟ್ ಬಗ್ಗೆ ಚರ್ಚೆ ಮಾಡ್ತಾರೆ, ಅದನ್ನ ಫೈನಲ್ ಮಾಡಿದ್ದಾರೆ. ಸಿನಿಮಾ ಈಗಾಗಲೇ ಒಂದು ಪ್ರೀ ಪ್ರೊಡಕ್ಷನ್ ಹಂತಕ್ಕೂ ಕೂಡ ತಲುಪಿದೆ ಅಂತೇಳಿ ಚಿತ್ರದ ತಂಡದ ಮೂಲಗಳು ಈಗ ಹೇಳಿರುವಂತಹದ್ದು. ಸೊ ಹಾಗಾಗಿ ಪ್ರಳಯ ಸಿನಿಮಾ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಪ್ರಳಯ ಸಿನಿಮಾ ಬೇರೆ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಒಂದು ಸಿನಿಮಾ ಆಗುತ್ತೆ ಅಂತೇಳಿ ಈಗಾಗಲೇ ಚಿತ್ರದ ತಂಡ ಕೂಡ ಹೇಳ್ಕೊಂಡಿರುವಂತಹದ್ದು. ಭಾರತೀಯ ಚಿತ್ರರಂಗದಲ್ಲಿ ಈ ಪ್ರಳಯ ಸಿನಿಮಾ ಒಂದು ದುಬಾರಿ ಜಾಂಬಿ ಶೈಲಿಯ ಸಿನಿಮಾ ಆಗುತ್ತೆ ಅಂತ ಹೇಳಿ ಈಗಾಗಲೇ ಚಿತ್ರತಂಡ ಕೂಡ ಹೇಳ್ಕೊಂಡಿರುವಂಥದ್ದು. ಹಿಂದಿ ಚಿತ್ರರಂಗದಲ್ಲಿ ಈ ಮಟ್ಟದ ಬೃಹತ್ ಜಾಂಬಿ ಸಿನಿಮಾ ಇದುವರೆಗೂ ಕೂಡ ಬಂದಿಲ್ಲ. ಪ್ರಳಯ ಸಿನಿಮಾಕ್ಕೆ ಸುಮಾರು ಏನೇ ಇಲ್ಲ ಅಂದ್ರೂ ಕೂಡ 300 ಕೋಟಿ ರೂಪಾಯಿ ಬಜೆಟ್ ಅನ್ನು ಕೂಡ ಈಗ ಆಗ್ತಿರುವಂತಹದ್ದು. ಅಂದ್ರೆ ದೊಡ್ಡ ಬಜೆಟ್ ನಲ್ಲಿ ಪ್ರಳಯ ಸಿನಿಮಾ ಕೂಡ ನಿರ್ಮಾಣ ಆಗ್ತಿರುವಂಥದ್ದು. ಬಾಲಿವುಡ್ನ ಅತ್ಯಂತ ದುಬಾರಿ ಸಿನಿಮಾಗಳ ಪಟ್ಟಿಗೆ ಈ ಪ್ರಳಯ ಸಿನಿಮಾ ಕೂಡ ಸೇರುತ್ತೆ ಅನ್ನೋ ಒಂದಷ್ಟು ಚರ್ಚೆ ಕೂಡ ಈಗ ನಡೀತಾ ಇರುವಂಥದ್ದು. ಹಾಗಾದ್ರೆ ಈ ಪ್ರಳಯ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ? ಪ್ರಳಯ ಸಿನಿಮಾದ ಒಂದಷ್ಟು ಅಪ್ಡೇಟ್ಗಳನ್ನು ನೋಡೋದಾದ್ರೆ, ನಿರ್ದೇಶಕ ಜೈ ಮೆಹ್ತಾ ಮತ್ತು ಲೂಟೇರೆ ಖ್ಯಾತಿಯ ವಿಶಾಲ್ ಕಪೂರ್ ಈ ಸಿನಿಮಾದ ಅಂದ್ರೆ ಪ್ರಳಯ ಸಿನಿಮಾದ ಚಿತ್ರಕಥೆಯನ್ನ ಬರೆದಿರುವಂತಹದ್ದು. ಈಗಾಗಲೇ ಈ ಸಿನಿಮಾಕ್ಕೆ ರಣವೀರ್ ಸಿಂಗ್ ಅವರ ಒಂದು ಲುಕ್ ಇದೆಯಲ್ಲ, ಅದು ಒಂದು ಸ್ಪೆಷಲ್ ಆಗಿದೆ ಅಂತ ಹೇಳಿ ಈಗ ಚಿತ್ರತಂಡ ಕೂಡ ಹೇಳಿರುವಂತದ್ದು. ಈ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ನೋಡಿದರೆ 2027ಕ್ಕೆ ಈ ಸಿನಿಮಾ ತೆರೆ ಕಾಣುವಂತಹ ಒಂದು ನಿರೀಕ್ಷೆ ಇದೆ ಅಂತ ಹೇಳಿ ಈಗ ಬಾಲಿವುಡ್ ಮೂಲಗಳಿಂದ ಚರ್ಚೆ ಆಗ್ತಿರುವಂತಹದ್ದು. ಹಾಗಾದ್ರೆ ದುರಂಧರ್ 2 ಸಿನಿಮಾ ಯಶಸ್ಸಿನ ನಂತರ ಯಾವ ಸಿನಿಮಾದಲ್ಲಿ ರಣವೀರ್ ಸಿಂಗ್ ಕಾಣಿಸ್ಕೊಳ್ತಾರೆ ಅನ್ನೋದು ಈಗ ಒಂದು ಸ್ವಲ್ಪ ಕನ್ಫರ್ಮ್ ಆಗಿರೋದು. ಅದು ಬೇರೆ ಯಾವ ಸಿನಿಮಾನೂ ಅಲ್ಲ, ಪ್ರಳಯ ಸಿನಿಮಾ. ಪ್ರಳಯ ಸಿನಿಮಾ ಮೂಲಕ ಮತ್ತೆ ತಮ್ಮ ಪ್ರೇಕ್ಷಕರನ್ನ ರಂಜಿಸೋದಕ್ಕೆ ರಣವೀರ್ ಸಿಂಗ್ ಅವರು ಮತ್ತೆ ಒಂದು ಬೇರೆ ಲುಕ್ ನಲ್ಲಿ ಬರ್ತಾ ಇದೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.